ಹಲೋ, ನಮಸ್ಕಾರ ಸ್ನೇಹಿತರೆ. ಈ ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯ ನಾಗರಾಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 2 ಎಕರೆ 3 ಗುಂಟೆ ಸ್ನೇಹಿತರೆ. ಬ್ಲ್ಯಾಕ್ ಸಾಯಿಲ್ ಅಂದರೆ ಅಂಥ ಬ್ಲ್ಯಾಕ್ ಅಲ್ಲ, ನೀವು ಬಂದು ಕಣ್ಣಾರ ನೋಡಿದಾಗ ಗೊತ್ತಾಗುತ್ತೆ ಮಣ್ಣು ಹೆಂಗಿದೆ ಅಂತ. ಫಲವತ್ತತೆ ಮಾತ್ರ ಸೂಪರಾಗಿದೆ, ಒಳ್ಳೆ ಫಲವತ್ತತೆಯ ಮಣ್ಣು ಇದು. ಯಾಕೆಂದರೆ ಒಳ್ಳೆ ನೀರಾವರಿ ಇರುವಂತಹ ಜಾಗ, ಒಳ್ಳೆ ನೋಡಿ ದೊಡ್ಡ ಚಾನಲ್ ಇದು. ಅಂದರೆ ನಮ್ಮ ಡ್ಯಾಮ್ ನೀರು ಇಲ್ಲಿ ಯಾವಾಗಲೂ ವಾಟರ್ ಸೋರ್ಸ್ ಹೋಯ್ತಾನೆ ಇರುತ್ತೆ, ಹೆಚ್ಚುವರಿ ನೀರು ಅದರಲ್ಲೂ ಹೋಯ್ತಾನೆ ಇರುತ್ತೆ. ಜಾಗ ಮಾತ್ರ ಸೂಪರಾಗಿದೆ. ಒಂದು 10 ಫಲ ಕೊಡೋ ತೆಂಗಿನ ಮರ ಇದ್ದಾವೆ, 2 ಮಾವಿನ ಮರಗಳಿದ್ದಾವೆ, ಒಂದು ಸೀಬೆ ಕೂಡ ಇದ್ದಾವೆ ಸ್ನೇಹಿತರೆ. ಸಣ್ಣ ಪುಟ್ಟ ಬೇವಿನ ಮರ, ಅದನ್ನೇನು ನಾವು ಕೌಂಟ್ ಮಾಡೋಂಗಿಲ್ಲ. ಆದರೂ ಕೂಡ ಇಲ್ಲಿ ಇರುವಂಥದ್ದು ನಾನು ನಿಮ್ಗೆ ಹೇಳ್ತಾಯಿದ್ದೀನಿ. ಇಲ್ಲಿ ಅಕ್ಕಪಕ್ಕ ಎಲ್ಲ ನಿಮಗೆ ಒಳ್ಳೆ ತೋಟಗಳು ಮಾಡಿದ್ದಾರೆ, ಒಳ್ಳೆ ವ್ಯವಸಾಯ ಮಾಡ್ತಾಯಿದ್ದಾರೆ. ಕಬ್ಬು, ಭತ್ತ, ಅರಿಶಿನ, ಒಳ್ಳೊಳ್ಳೆ ಬೆಳೆಗಳನ್ನ ಬೆಳೀತಾಯಿದ್ದಾರೆ ಸ್ನೇಹಿತರೆ. ಇಲ್ಲಿ ನಮಗೆ ಇಲ್ಲಿ ನೀರು ಚೆನ್ನಾಗಿದೆ, ವಾತಾವರಣ ಚೆನ್ನಾಗಿದೆ, ಡ್ಯಾಮ್ ಚೆನ್ನಾಗಿದೆ, ಸುತ್ತಮುತ್ತಲಿನ ಪರಿಸರ ಚೆನ್ನಾಗಿದೆ, ನೋಡೋಕ್ಕೆ ಗುಡ್ಡಗಳಿದ್ದಾವೆ. ನಮಗೆ ಬೇಜಾರಾದರೆ ನಮ್ಮ ಬೇಜಾರನ್ನ ಕಳ್ಕೊಬರೋಕ್ಕೆ ಅಂತ ಪಕ್ಕದಲ್ಲೇ ತುಂಬ ನಿಯರ್ ಇದೆ ಡ್ಯಾಮ್. ನಮಗೆ ಜಾಸ್ತಿ ದೂರ ಇಲ್ಲ, ತುಂಬ ನಿಯರ್ ಇದೆ. ಆದ್ದರಿಂದ ನಾವು ಇಲ್ಲಿ ಒಂದು ತಿಳ್ಕೋಬೇಕು, ನೀರಾವರಿ ಆಗಲಿ ಪ್ರತಿಯೊಂದು ಕೂಡ ಚೆನ್ನಾಗಿದೆ. ನಾವಿಲ್ಲಿ ಒಂದು ಫಾರ್ಮ್ ಹೌಸ್ನ ಅಚ್ಚುಕಟ್ಟಾಗಿ ಮಾಡ್ಕೋಬೋದು. ಈ ಜಾಗದಲ್ಲಿ ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡು ನಾವು ಇಲ್ಲಿ ನಮಗೆ ಬೇಕಾಗಿರುವ ಹಾಗೆ ಒಳ್ಳೆ ತೋಟ ಮಾಡ್ಕೊಂಡು ನಾವಿಲ್ಲಿ ಒಂದು ಮನೆ, ಫೆನ್ಸಿಂಗು, ಬೋರು ಇವೆಲ್ಲ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಮ್ಮ ಆಸೆ ಆಕಾಂಕ್ಷೆಗಳಿಗೆ ಪ್ರತಿಯೊಂದೂ ಈಡೇರಿಸ್ಕೊಳ್ಳೋಕ್ಕೆ ಉತ್ತಮವಾದ ಜಾಗ ಇದು. ಅದರಲ್ಲಿ 2 ಮಾತಿಲ್ಲ. ನೋಡಿ, ಇದು ಬ್ಲ್ಯಾಕ್ ಅಲ್ಲ, ಸ್ವಲ್ಪ ಮೆರೂನ್ ಟೈಪ್ ಬರ್ತವೆ, ತುಂಬ ಚೆನ್ನಾಗಿದೆ ಮಾತ್ರ. ಈ ಬೆಟ್ಟ ಗುಡ್ಡಗಳ ಸೌಂದರ್ಯ, ಪ್ರಕೃತಿಯ ಸೌಂದರ್ಯದ ಮುಂದೆ ನಾವು ಮನುಷ್ಯರು ನಮ್ಮ ಏನೇ ಆಸೆ ಇದ್ರೂ ಇವುಗಳನ್ನ ನೋಡಿ ಕಣ್ಣು ತುಂಬಿಸ್ಕೊಂಡಾಗ ಅದರ ಆನಂದವೇ ಬೇರೆ. ನೀರು ಅಷ್ಟೇ, ನಾವು ಜೋಗ ಜಲಪಾತ ಅಲ್ಲಿ ಹರಿಯೋ ನೀರಷ್ಟು ನೋಡ್ತೀವಿ. ಇಲ್ಲಿ ಬೆಟ್ಟ ಗುಡ್ಡಗಳ ಮಧ್ಯ ಇರುವಂತಹ ಒಂದು ಡ್ಯಾಮ್ ಸಖತ್ತಾಗಿದೆ ಮಾತ್ರ, ಒಳ್ಳೆ ಜಾಗ. ಇಲ್ಲಿ ರೆಸಾರ್ಟು ಇಲ್ಲ ಫಾರ್ಮ್ ಹೌಸು ಮಾಡ್ಕೊಂಡು ಆರಾಮಾಗಿರ್ಬೋದು ಸ್ನೇಹಿತರೆ. ನಾವು ಸಾಮಾನ್ಯವಾಗಿ ಹೇಳೋದಿಷ್ಟೇ, ನೀವು ಮಿಶ್ರ ಬೆಳೆಗಳನ್ನ ಬೆಳೆಯಲಿಕ್ಕೆ ಪ್ರಯತ್ನಿಸಿ. ಯಾವಾಗಲೂ ಅಷ್ಟೇ ಮಿಶ್ರ ಬೆಳೆಗಳನ್ನ ಬೆಳಿಬೇಕು. ಇದು ನಿಮಗೆ 2 ಎಕರೆ 3 ಗುಂಟೆ ಜಾಗ ಸ್ನೇಹಿತರೆ. ಇದು ನಿಮಗೆ ಬೆಂಗಳೂರಿಗೆ 135 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ, 135 ಆಗುತ್ತೆ. ಮೈಸೂರಿಗೆ 75 ಕಿಲೋಮೀಟ್ರ್ ಆಗುತ್ತೆ. ಜಾಗ ಕೂಡ ನಿಮಗೆ ಅಷ್ಟೇ ಸುಂದರವಾಗಿದೆ. ಇಲ್ಲೆಲ್ಲ ಡ್ರಿಪ್ ಲೈನೆಲ್ಲ ಮಾಡಿ ಬಿಟ್ಕೊಂಡಿದ್ದಾರೆ. ಯಾಕೆಂದರೆ ಇವರು ಅಣ್ಣ ತಮ್ಮಂದಿರ ಭಾಗದಲ್ಲಿ ಇವ್ರ ಭಾಗಕ್ಕೆ ಬಂದಂಥ ಲ್ಯಾಂಡ್ನವರು ಇದು ಮಾಡ್ಕೊಂಡಿದ್ದಾರೆ. ಜಾಗ ನೋಡಿ ತುಂಬ ಚೆನ್ನಾಗಿದೆ. ಇವ್ರ ಭಾಗಕ್ಕೆ ಬಂದಂಥ ಇದನ್ನೇ ಇವರು ವ್ಯವಸಾಯ ಮಾಡಿಕೊಂಡು ಅಚ್ಚುಕಟ್ಟಾಗಿ ನೋಡ್ಕೊಂಡಿದ್ದಾರೆ. ಇದರಲ್ಲಿ ಇವರು ಪೈಪ್ಲೈನೆಲ್ಲ ಮಾಡಿಕೊಂಡು ಫಸ್ಟು ಒಟ್ಟಿಗೆ ಮಾಡ್ತಾರೆ ವ್ಯವಸಾಯನ. ಭಾಗ ಆದಮೇಲೆ ಇವ್ರು ಬಂದಂಥ ಭಾಗದಲ್ಲಿ ಬೋರ್ ಇಲ್ಲ, ಆದರೂ ಕೂಡ ಜಾಗ ನಮಗೆ ತುಂಬ ಚೆನ್ನಾಗಿದೆ. ರೋಡ್ ಬಿಡ್ತು, ಯಾರಾದರೂ ಇಬ್ಬರು ಮಾಡ್ಕೊತೀನಿ ಅಂತಂದರೆ ಏಕ ಮಾಡ್ಕೋಬೋದು ಸ್ನೇಹಿತರೆ. ಇದು ನಿಮಗೆ ಒಂದು 10-12 ಗುಂಟೆ ಫ್ರೀ ಕೂಡ ಸಿಗುತ್ತೆ, ಖರಾಬಿದೆ. ಇಬ್ಬರು ಆರಾಮಾಗಿ ಮಾಡ್ಕೋಬೋದು, ಇಬ್ರಿಗೂ ರೋಡ್ ಸಿಗುತ್ತೆ, ಏಕ ಇದೆ ರೋಡು. ಅದರಲ್ಲಿ 2 ಮಾತಿಲ್ಲ. ರೋಡ್ ವಿಷಯದಲ್ಲೂ ಅಷ್ಟೇ 2 ಮಾತಿಲ್ಲ ಸ್ನೇಹಿತರೆ. ಸಾಮಾನ್ಯವಾಗಿ ಕೆಲವ್ರಿಗೆ ಒಂದು ಲ್ಯಾಂಡ್ಗೆ ರೋಡ್ ಬಿಡ್ತು ತುಂಬ ಕಡಿಮೆ ಇರುತ್ತೆ, ಆದರೆ ಇದು ಮಾತ್ರ ರೋಡ್ ಬಿಡ್ತು ತುಂಬ ದೊಡ್ಡದಾಗಿದೆ. ಮಿನಿಮಮ್ ಅಂದ್ರೂ 350ರಿಂದ 400 ಅಡಿಗಳಷ್ಟು ಬರುತ್ತೆ ರೋಡ್ ಬಿಡ್ತಿಗೆ. ನೋಡಿ ಇವುಗಳು. ಮತ್ತು ಇವಕ್ಕೆ ನಾವು ಈ ಜಮೀನಲ್ಲಿ ನಮ್ಮ ಆಸೆ, ಪ್ರತಿಯೊಂದು ಆಕಾಂಕ್ಷೆಗಳು
ಯಾಕೆ ನಾವು ಇವತ್ತು ಜಮೀನುಗಳಿಗೆ ತಗೊಂಡ್ರೆ ಉತ್ತಮ ಸ್ನೇಹಿತರೆ, ಮುಂದಕ್ಕೆ ನಾವು ಜಮೀನುಗಳನ್ನ ಪರ್ಚೇಸ್ ಮಾಡ್ತೀವಿ ಅನ್ನೋದು ಸುಳ್ಳೆ. ಇವತ್ತೇ ರೈಟ್ಗಳೆಲ್ಲ ಗಗನದಲ್ಲಿದ್ದಾವೆ. 50, 60, 70, 80 ಕೋಟಿ ಈ ಥರ ಇದ್ದಾವೆ. ಮುಂದಕ್ಕೆ ಏನಾಗುತ್ತೋ ಅದಂತೂ ಗೊತ್ತಿಲ್ಲ. ಆದರೆ ಈ ಥರ ಸೌಂದರ್ಯ, ನೀರು, ಬೆಟ್ಟ ಗುಡ್ಡಗಳ ನಡುವೆ ಇಲ್ಲಿ ಯಾವುದೇ ರೀತಿಯ ಪೊಲ್ಯೂಷನ್ ಇಲ್ಲ. ಇಂಥ ನೈಸರ್ಗಿಕ ಜಾಗನ ನಾವು ಬಿಟ್ಟರೆ ನಿಜವಲ್ಲ ಅಂತೀನಿ. ಯಾಕೆ ನಮ್ಮ ಕಡೆ ಬ್ಲ್ಯಾಕ್ ಸಾಯಿಲ್ಲಿ ಪ್ರತಿ ಬೆಳೆನ ಬೆಳೀತಾರೆ. ಅಡಿಕೆ, ತೆಂಗು, ಮಾವು, ನೇರಳೆ, ಸಪೋಟ ಪ್ರತಿಯೊಂದೂ ಕೂಡ, ಸೊಪ್ಪು, ತರಕಾರಿ ಈ ಥರ ಬೆಳೆ ಬೆಳೆಯಿಲ್ಲ ಅನ್ನೋಂಗಿಲ್ಲ. ಪ್ರತಿಯೊಂದೂ ಕೂಡ ಬೆಳೀತಾರೆ. ಬ್ಲ್ಯಾಕ್ ಸಾಯಿಲಿ ಮಾಡಿದ್ರೆ ಅಂತ ಬೆಳೆಗಳು ಏನೂ ಇಲ್ಲ. ನಾವು ಇದೇ ಮಣ್ಣಿನಾರು ನಾವು ಈಗ ಆಗುಂಬೆ ಈ ಕಡೆ ಎಲ್ಲ ಚಿರಾಪುಂಜಿ ಕಡೆ ಎಲ್ಲ ಇದ್ದರೆ ಸಾಮಾನ್ಯವಾಗಿ ನಾವು ಅದನ್ನು ಯೂಸ್ ಮಾಡ್ಕೊಳಕ್ಕೆ ಬರೋಲ್ಲ. ನಮಗೆ ಇಲ್ಲಿ ಚೆನ್ನಾಗಿದೆ, ಒಳ್ಳೆ ಮಳೆ ವಾತಾವರಣಕ್ಕೆ ನಮಗೆ ತುಂಬ ಅನುಕೂಲವಾಗಿರುತ್ತೆ. ನೀರಿನ ವ್ಯವಸ್ಥೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ತೋಟ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ, ನಾವು ಸಾವಯವ ಕೃಷಿ ಮಾಡಿ ಮಿಶ್ರ ಬೆಳೆಗಳನ್ನ ಬೆಳೆದು ಒಳ್ಳೆ ತೋಟ ಮಾಡಿದ್ರೆ 4 ಜನರಿಗೆ ಮಾದರಿ ಆಗ್ಬೋದು. ನಮ್ಮ ಜಮೀನಿಂದ 4 ಜನಕ್ಕೆ ಒಳ್ಳೆ ಆಹಾರಗಳಾಗಲಿ, ಹಣ್ಣುಗಳಾಗಲಿ, ನಾವು ಏನು ಬೆಳಿತೀವೋ ಅದನ್ನು 4 ಜನಕ್ಕೆ ತಲುಪೋ ಮಟ್ಟಿಗೂ ನಾವು ಇಲ್ಲಿ ವ್ಯವಸಾಯ ಮಾಡ್ಬೋದು. ನಾವು ಏನೇ ವ್ಯವಸಾಯ ಮಾಡೋದು ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯ ದೃಷ್ಟಿಯಿಂದ ಮಾಡಿದ್ರೆ ತುಂಬ ಅನುಕೂಲ ಇರುತ್ತೆ. 4 ಜನಕ್ಕೆ ತುಂಬ ಒಳ್ಳೆಯದಾರೆ. ಇನ್ನು 4 ಜನ ನಮ್ಮ ನೋಡಿ ಕಲಿತಾರಲ್ಲ, ಅದು ಇನ್ನು ಸ್ವಲ್ಪ ಹೆಲ್ಪಿಂಗ್ ನೇಚರ್ ಅನ್ನೋದು ಆಟೋಮೆಟಿಕ್ಕಾಗಿ ಬಂದೇ ಬರುತ್ತೆ ಸ್ನೇಹಿತರೆ. ಇದು ನಿಮಗೆ ಬೆಂಗಳೂರಿಗೆ ಹೇಳಿದ್ನಲ್ಲ 135 ಆಗುತ್ತೆ, ಮೈಸೂರಿಗೆ 75 ಆಗುತ್ತೆ. ನಿಮ್ಗೆ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಒಳ್ಳೆ ಜಾಗ, ಒಳ್ಳೆ ವಾತಾವರಣ, ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಬೇಗ ಬನ್ನಿ ಸ್ನೇಹಿತರೆ, ಪರ್ಚೇಸಿಂಗ್ ಮಾಡಿ. ಮುಂದಕ್ಕೆ ತುಂಬ ಲ್ಯಾಂಡ್ಗಳು ಸಿಗೋದು ಕಷ್ಟ ಇದೆ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳು ತಲುಪುತ್ತೆ. ಇಷ್ಟು ಜನಗಳು ಲ್ಯಾಂಡ್ಗಳು ಬೇಕು ಅಂತಾರೆ. ಜಾಗಗಳು ಸಿಗೋದು ತುಂಬ ಇಷ್ಟ. ನಾವು ಏನೇ ಆಗಲಿ ನೀರಿಗೆ ಪ್ರಾಮುಖ್ಯತೆ ಕೊಡೋಣ. ನಮಸ್ಕಾರ, ಧನ್ಯವಾದಗಳು.